ವಿಷಯ ಬಿಡಿ, ನೀವೆಲ್ಲ ಕೂತ್ಕೊಳ್ಳಿ. ಸರಿ ಸರಿ ಬಾರೆ ಕೂತ್ಕೊಳ್ಳೋಣ. ರಾಮು, ಯಾರೋ ಅವನು? ನಳನ್ ಸರ್ಗೆ ಬಾಮ ಇದ ಅಕ್ಕ. ಅದು ನನಗೂ ಗೊತ್ತಾಯ್ತು. ಪರಿಗೆ ಅವನ್ ಯಾಕೆ ವಿಷ ಹಾಕ್ಬೇಕು ಅದು ಮೊದ್ಲು ಹೇಳು. ಮದ್ವೆ ಮನೆಯಲ್ಲಿ ಎಷ್ಟು ದೊಡ್ಡ ಅವಮಾನ. ಈ ಸರೋಜಾದೇವಿ ಚರಿತ್ರೆಯಲ್ಲೇ ಹೀಗ್ಯಾವತ್ತೂ ಆಗಿಲ್ಲ, ಗೊತ್ತಲ್ವಾ? ಅಕ್ಕ, ಪರಿ ಬಂದಿದ್ದಾಳೆ. ಏನ್ ಪರಿ? ಸಾರಿ ಆಂಟಿ. ನೀನ್ ತಾನೇ ಹೇಳ್ಬೇಕು. ಅವನಿಗೂ ನಿನಗೂ ಏನ್ ತಕರಾರು? ಅವನು ಯಾಕೆ ನಿನಗ್ ವಿಷ ಹಾಕ್ಬೇಕು? ಅವನು ಒಳ್ಳೆಯವನೇ ಅಲ್ಲ ಆಂಟಿ, ದೊಡ್ಡ ಮೋಸ್ಗಾರ ಅವನು. ಅಪ್ಪನ ಜೊತೆಗೆ ಇದ್ದು ಅವ್ರನ್ನ ನಂಬಿಸಿ ತುಂಬಾ ಏಮಾರ್ಸಿದ್ದಾನೆ. ಗೊತ್ತಾಗೋಯ್ತು. ನೀನ್ ಅದನ್ನೆಲ್ಲ ಕಂಡಿಡ್ದು ಅಪ್ಪನ ಮುಂದೆ ಬಯಲ್ ಮಾಡ್ದೆ. ಅದಕ್ಕೆ ಅವನಿಗೆ ನಿನ್ನನ್ನು ಕಂಡ್ರೆ ಆಗಲ್ಲ. ನೀನು ನಮ್ಮ ಫ್ಯಾಮಿಲಿಯಲ್ಲಿ ಮದುವೆ ಆಗಿ ಚೆನ್ನಾಗಿರ್ಬಾರ್ದು ಅಂತ ಹೀಗೆಲ್ಲ ಮಾಡಿದಾನೆ, ಕರೆಕ್ಟಾ? ಹೌದು ಅಂಕಲ್, ಹಾಗೇ ಇರ್ಬೇಕು. ಅವನು ನನ್ನ ಮದ್ವೆ ನಿಲ್ಲಿಸ್ತೀನಿ ಅಂತ ಬೆದರಿಸ್ತಾನೆ ಇದ್ದ, ಆದ್ರೆ ಹೀಗ್ ಮಾಡ್ತಾನೆ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಇಲ್ಲ ಅದ್ಕೆ, ನನ್ಗೆ ಬೇರೆ ಏನೋ ಅನ್ನಿಸ್ತಿದೆ. ವಿಷ ಪರೀಕ್ ಹಾಕಿದ್ದಲ್ಲ, ಅವನು ನಿಮ್ಗೆ ವಿಷ ಹಾಕಿದ್ದು ಅನ್ನಿಸ್ತಿದೆ. ಏಯ್, ಏನೇ ಹೇಳ್ತಾ ಇದೀಯಾ? ಅಕ್ಕನ್ಗೆ ಯಾಕೆ ಅವನು ವಿಷ ಹಾಕ್ತಾನೆ? ಅಕ್ಕನ್ಗೂ ಅವನಿಗೂ ಏನೇ ಸಂಬಂಧ? ಅವನೇನು ಹುಚ್ಚನ? ಅವನ ಅಕ್ಕನ ಹತ್ರ ಮಾತಾಡ್ಬೇಕು ಅಂತೆಲ್ಲ ಅಂತಿದ್ದ. ಹಂಗಂತಿದ್ದವನು ಅಕ್ಕನ್ಗೆ ಹೆಂಗೆ ವಿಷ ಹಾಕ್ತಾನೆ? ಹೌದು, ಅವನು ಕ್ರಿಮಿನಲ್ ಆಗಿದ್ರು ತುಂಬಾ ಬುದ್ಧಿವಂತ. ಎಲ್ಲಾನು ಪಕ್ಕಾ ಪ್ಲಾನ್ ಮಾಡುವಂತವನು. ನನ್ ಮೇಲಿನ ಸೇಡಿಗೆ ಅವನ್ ಬಂದಿದ್ದು. ಸರಿ, ಆ ತರ ಪಕ್ಕಾ ಪ್ಲಾನ್ ಮಾಡೋ ಅಂತವನು ಹೆಂಗಮ್ಮ ಅದಕ್ಕೆ ಕುಡಿಯೋ ಲೋಟದಲ್ಲಿ ವಿಷ ಬೆರೆಸ್ತಾನೆ? ಅದು ಯಾರು ಯೋಚಿಸ್ಲಿಲ್ಲ ಅಲ್ವಾ? ಅದು ಬಂದು ಅವನು ಅದು ಮದ್ವೆ ಹೆಣ್ಣಿನ ಸ್ಪೆಷಲ್ ಲೋಟ ಅಂತ ಅನ್ಕೊಂಡಿರ್ಬೋದಲ್ವಾ? ಅದು ಆಂಟಿ ಕುಡಿಯೋ ಲೋಟ ಅಂತ ಅವನಿಗೆ ಹೆಂಗ್ ಗೊತ್ತಾಗುತ್ತೆ? ಬೀಗ್ರೆ, ತುಂಬಾ ಸಾರಿ. ಆ ಕಳ್ಳನ ಮಗನ್ನ ನಾನು ಮೊದಲೇ ಹಿಡಿದು ಪೊಲೀಸ್ಗೊಪ್ಪಿಸ್ಬೇಕಿತ್ತು. ನಂದೇ ತಪ್ಪು. ಅವನು ಮಾಡಿದ್ದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಬೀಗ್ರೆ. ಅಯ್ಯೋ, ನೀವೇನ್ ಮಾಡಕ್ಕಾಗತ್ತೆ? ಪರವಾಗಿಲ್ಲ ಬಿಡಿ, ಕಣ್ ದೃಷ್ಟಿಯಾಗಿತ್ತು ಅಂದ್ಕೊಳ್ಳೋಣ. ಎಲ್ಲಾ ಕಡೆನೂ ಜೊತೆಲಿದ್ದೇ ಬೆನ್ನಿಗೆ ಚೂರಿ ಹಾಕುವಂಥವ್ರು ಒಬ್ರಲ್ಲ ಒಬ್ರು ಇದ್ದೇ ಇರ್ತಾರೆ. ನಾವೇ ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಹಾಗಲ್ಲ, ನೀವು ನಡೆಸ್ತಾ ಇರೋ ಫಂಕ್ಷನ್ನಲ್ಲಿ ಇಂಥ ಒಂದು ಇನ್ಸಿಡೆಂಟ್ ಆಗಿದ್ದು ನನ್ನ ಮನಸ್ಸಿಗೆ ಬಹಳ ನೋವಾಗ್ತಿದೆ. ನಾನು ಅವನನ್ನು ತುಂಬ ನಂಬಿದ್ದೆ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ನಮ್ಮೆಲ್ಲರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಏನ್ ಸರ್, ಅವನು ತುಂಬಾ ಪ್ಲಾನ್ ಮಾಡೋ ಅಂತವನು ಅಂತ ಪರಿ ಹೇಳ್ತಾಳೆ. ಹೌದಮ್ಮ, ಅವನಂಥ ಮನುಷ್ಯನೇ. ಕ್ರಿಮಿನಲ್ ಆಗಿ ಯೋಚಿಸ್ತಾನೆ. ನಮ್ಮ ಥರ ಎಲ್ಲ ಇಲ್ಲ. ಇಲ್ದಿದ್ರೆ ಇಷ್ಟು ವರ್ಷ ಯಾಮಾರ್ಸಕ್ಕಾಗ್ತಿತ್ತ? ಏನ್ ಸರ್, ಅಷ್ಟು ಪ್ಲಾನ್ ಮಾಡೋನು ಮತ್ತ್ಯಾಕೆ ಗುರಿ ಬದಲಿಸಿ ವಿಷ ಹಾಕ್ತಾನೆ? ಏನು ಗುರಿ ಬದಲಾಯಿಸಿದ್ನಾ? ಅದೇ ಅಪ್ಪ, ಆಂಟಿ ಕುಡಿಯೋ ಲೋಟದಲ್ಲಿ ವಿಷನ ಬೆರೆಸಿದ್ದ ಅಲ್ವಾ? ಆದ್ರೆ ಅವನಿಗೆ ನನ್ ಮೇಲೆ ತಾನೇ ಸಿಟ್ಟು, ಅದನ್ನೇ ಕೇಳ್ತಿದ್ದಾರೆ. ಓ, ಅದಾ? ಅವನಿಗೆ ಪರಿ ಮೇಲೆ ಹೇಗಾದ್ರೂ ಸೇಡ್ ತೀರಿಸ್ಕೊಳ್ಳೇಬೇಕು, ಇವಳ ಕತೆ ಮುಗಿಸ್ಬೇಕು ಅಂತ ಅವನು ಪ್ಲಾನ್ ಮಾಡಿದ್ದಿದ್ರೆ ಮದುವೆ ಹೆಣ್ಣಿಂದೆ ಸ್ಪೆಷಲ್ ಬೆಳ್ಳಿ ಲೋಟ ಅನ್ಕೊಂಡು ಅವನು ಅದರಲ್ಲಿ ವಿಷ ಬೆರೆಸಿರ್ಬೇಕು. ಅದು ಅವನ ಮೋಟಿವ್ ಅಲ್ಲದೆ ಹೋಗಿದ್ರೆ ಸರೋಜಾದೇವಿ ಮೇಡಮ್ಗೆ ಏನಾದ್ರೂ ಆದ್ರೆ ಹೊಸ ಸೊಸೆ ಕಾಲ್ಗುಣದಿಂದಲೇ ಹೀಗೆಲ್ಲ ಆಯ್ತು ಅಂತ ಕೆಟ್ಟ ಹೆಸರು ಬರ್ಬೋದಲ್ವಾ? ಅಷ್ಟು ಯಾಕೆ, ಪರಿನೇ ವಿಷ ಬೆರೆಸಿದ್ದು ಅಂತ ಕತೆ ಕಟ್ಟಿ ಹರಡ್ಬೋದಲ್ಲ. ಅದೇ ಇಟ್ಕೊಂಡು ಮದುವೆ ನಿಲ್ಲಿಸ್ಬೋದಲ್ಲ. ಅದೇ ಅವನ ಪ್ಲಾನು. ನೀವೇನು ಯೋಚಿಸ್ಬೇಡಿ ಬೀಗ್ರೆ.
ಇನ್ ಮುಂದೆ ಇಂಥದ್ದೆಲ್ಲ ಏನೂ ನಡೆಯಲ್ಲ, ನಡೆಯೋದಕ್ಕೂ ಬಿಡಲ್ಲ. ನೀವು ದೊಡ್ಡ ಮನಸ್ಸು ಮಾಡಿ ಎಲ್ಲಾನು ಮರಿಬೇಕು. ಬಾಮ್ಮ ಪರಿ, ಹೋಗೋಣ. ಲೇ, ತಲೆ ಕೆಟ್ಟಿದ್ಯೇನೋ ನಿನಗೆ? ನೋಡು, ಚಿಕ್ಕ ಹುಡುಗಿ ತನ್ನ ಅಕ್ಕನ ಮದುವೆನ ಹೇಗಾದ್ರೂ ಮಾಡಬೇಕು ಅಂತ ಹೋರಾಟ ಮಾಡ್ತಿದ್ದಾಳೋ. ಬಂದು ಕೂತು ತಿಂದ್ವಾ? ಮಗಳ ಮದುವೆನ ಕಣ್ತುಂಬ ನೋಡಿ ಆಶೀರ್ವಾದ ಮಾಡಿ ಹೋಗೋದು ಬಿಟ್ಟು ಎಂಥ ಕೆಲಸ ಮಾಡಿದೀಯಾ? ಏ ವರ್ಧಾ, ನೀನು ಈ ಥರ ಕೆಲಸ ಎಲ್ಲ ಮಾಡ್ತೀಯ ಅಂತ ಗೊತ್ತಿದ್ದಿದ್ರೆ ನೀನು ಕರ್ಕೊಂಡೇ ಬರ್ತಿರ್ಲಿಲ್ಲ. ಮಗಳ ಮದ್ವೆ ನೋಡ್ಲಿ ಅಂತ ಕರ್ಕೊಂಬಂದು ಕೂರ್ಸಿದ್ರೆ ಎಂತ ಕೆಲಸ ಮಾಡಿದೀಯ ನೀನು? ಸ್ವಲ್ಪ ಮೆತ್ತಗ್ ಮಾತಾಡೆ. ಅವನೇನು ಮಕ್ಕಳು ಬಾಳು ಹಾಳಾಗಿ ಹೋಗ್ಲಿ ಅಂತ ಈ ಕೆಲಸ ಮಾಡದ್ನ? ಏನೋ ಗಾಬ್ರಿಲ್ ಮಾಡ್ಬಿಟ್ಟ. ಗಾಬ್ರಿನ? ಇಲ್ಲಿ ಯಾರಿಗೆ ತಾನೇ ಗಾಬರಿ ಇಲ್ಲ? ನಿಮಗಿಲ್ವಾ ಇಲ್ಲ ನನಗಿಲ್ವಾ? ಆ ಸರೋಜಾದೇವಿ ಚಿನ್ನದಂತವಳು ಅವಳ ಕುಟುಂಬಕ್ಕೆ ಸಸಿಯಾಗಿ ಹೋಗೋದಕ್ಕೆ ನಮ್ಮ ಹುಡುಗಿರು ಪಡ್ಕೊಂಬಂದಿರ್ಬೇಕು ಅಂತ ಅಂದ್ಕೊಂಡ್ ಬಂದ್ವಾ? ಇಲ್ವಲ್ಲ. ಅವಳ ಅಹಂಕಾರಿನೇ. ಆದ್ರೆ ಹುಡುಗರಿಬ್ರು ಮುತ್ತಿನಂತ ಹುಡುಗರು, ಅದ್ ಒಂದಕ್ಕೇನೆ ಇಷ್ಟು ಹೋರಾಟ ಮಾಡ್ತಿರೋದು. ಇವನ್ ಪಾಡಿಗೆ ಇವನ್ ವಿಷ ತರ್ತಾನಂತೆ, ಅದನ್ನ ಜ್ಯೂಸಲ್ಲಿ ಬೆರೆಸ್ತಾರಂತೆ, ಅವಳು ಕುಡಿದು ಸಾಯ್ತಾಳಂತೆ. ನಾವು ಕೂತ್ಕೊಂಡು ಈ ನಾಟಕ ನೋಡ್ತಿರ್ಬೇಕಾ? ಬಿಡಿ ಅಜ್ಜಿ, ಅದೇ ಅವರಿಗೂ ಏನೂ ಆಗ್ಲಿಲ್ಲ, ಅಪ್ಪನೂ ಸಿಕ್ಕಾಕೊಂಡಿಲ್ಲ ಅಲ್ವಾ? ಇವಾಗ ಸಿಕ್ಲಿಲ್ಲ, ಸಿಕ್ಕಾಕೊಳ್ದೇ ಇರ್ತಾನ? ಲೋ, ಗುಂಡ್ಕಲ್ ತರ ಕೂತಿದ್ಯಲ್ಲೋ, ಇನ್ನು ಪ್ಲಾನ್ ಇಟ್ಕೊಂಡಿದ್ಯಾ? ಬಾಯ್ ಬಿಟ್ಟು ಏನಾರು ಹೇಳು. ಹೌದಪ್ಪ ವರದ, ಆ ಪುಣ್ಯಾತ್ಮ ಸಂಜಯ್ ಏನೋ ಕರೆಕ್ಟ್ ಟೈಮ್ ಬಂದು ತಲುಪ್ದ. ತಪ್ಪು ಅವನ ತಲೆಗೆ ಹೊರಿಸಿ ನಾವು ತಪ್ಪಿಸ್ಕೊಂಡ್ವಿ. ಅವನೇನಾದ್ರೂ ಬರದೇ ಹೋಗಿದ್ದಿದ್ರೆ ಈ ತೊಂದರೆ ಬೇರೆ ರೂಟಲ್ಲೇ ಹೋಗಿ ದೊಡ್ಡ ರಾಮಾಯಣನೇ ನಡೀತಿತ್ತು. ಹೌದು ವರದ, ಬೇರೆ ಏನಾದ್ರೂ ಪ್ಲಾನ್ ಇಟ್ಟಿದೆಯೋ ಹೇಗೆ? ಕೇಳ್ತಿದಾರಲ್ಲ, ಏನಾದ್ರೂ ಮಾತಾಡಿ. ಮಾಡಿದ್ದು ಬೇಡ್ದಿರೋ ಕೆಲಸ, ಅದ್ರಲ್ಲಿ ಬೇರೆ ಏನೋ ಸಾಧನೆ ಮಾಡ್ದವ್ರಂಗೆ ಹೆಮ್ಮೆಯಿಂದ ನನ್ನ ಹತ್ರ ಹೇಳ್ತಿದ್ರು. ರೀ ಅತ್ತೆ ಮಾವ ಕೇಳ್ತಿದಾರಲ್ಲ, ಏನಾದ್ರೂ ಮಾತಾಡಿ. ಅಮ್ಮ ಬಿಡಮ್ಮ. ಏನ್ ಪರಿ ಬಿಡೋದು? ನಿಮ್ಮಪ್ಪ ಗೊತ್ತಿಲ್ಲದೆ ಮಾಡ್ಬಿಟ್ಟೆ ಅಂತ ಒಂದ್ ಮಾತು ಹೇಳಿದ್ನಾ? ಗೊತ್ತಿಲ್ಲದೆ ಮಾಡಿದ್ರೆ ತಾನೇ ಹಂಗೆ ಹೇಳೋದು. ಗೊತ್ತಿದ್ದೆ ಮಾಡ್ಬಿಟ್ಟು ಎದೆ ಉಬ್ಬಿಸ್ಕೊಂಡ್ ತಾನೇ ಬಂದ್ರು.